ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 8ನೆಯ ಸ್ಕಂದದಲ್ಲಿ ವಾಮನದೇವನಿಂದ ಬಲಿಮಹಾರಾಜನಲ್ಲಿ ದಾನಯಾಚನೆಯ ಬಗ್ಗೆ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ವಾಮನದೇವನು ಬಲಿಮಹಾರಾಜನಲ್ಲಿ 3 ಹೆಜ್ಜೆಗಳಷ್ಟು ಭೂಮಿಯನ್ನು ಯಾಚಿಸಿದನು. ಇದರಿಂದಾಗಿ ಬಲಿಮಹಾರಾಜನು ವಾಮನದೇವನನ್ನು ಅಷ್ಟೊಂದು ಬುದ್ಧಿವಂತನಲ್ಲವೆಂದು ತಿಳಿದನು. ಬಲಿಮಹಾರಾಜನು ಈ ರೀತಿಯಾಗಿ ನುಡಿದನು: ಬಾಲಕನೇ, ಏನನ್ನೋ ಯಾಚಿಸಲು ನನ್ನ ಬಳಿಗೆ ಬಂದವನು ಎಲ್ಲಿಯೂ ಮತ್ತೇನೂ ಕೇಳಬೇಕಾಗುವುದಿಲ್ಲ. ಆದ್ದರಿಂದ ನೀನು ಬಯಸಿದರೆ ನಿನ್ನ ಪೋಷಣೆಗೆ ಅಗತ್ಯವಾದಷ್ಟು ಭೂಮಿಯನ್ನು ನನ್ನಿಂದ ಕೇಳಬಹುದು. ದೇವೋತ್ತಮ ಪರಮಪುರುಷನಾದ ವಾಮನದೇವನು ನುಡಿದನು: ರಾಜನೇ, ಇಂದ್ರಿಯ ನಿಗ್ರಹವಿಲ್ಲದವನನ್ನು ಒಬ್ಬನ ಇಂದ್ರಿಯಗಳನ್ನು ತೃಪ್ತಿಪಡಿಸುವ 3 ಲೋಕಗಳಲ್ಲಿ ಇರುವುದೆಲ್ಲವೂ ಸಹ ತೃಪ್ತಿಪಡಿಸಲಾರವು. ಭೌತಿಕ ಜಗತ್ತು ಜೀವಿಗಳನ್ನು ಆತ್ಮಸಾಕ್ಷಾತ್ಕಾರದ ಪಥದಿಂದ ವಿಚಲಿತಗೊಳಿಸುವ ಮಾಯಾಶಕ್ತಿ. ಈ ಭೌತಿಕ ಜಗತ್ತಿನಲ್ಲಿರುವ ಪ್ರತಿಯೊಬ್ಬರೂ ಇಂದ್ರಿಯ ತೋಷಣೆಗೆ ಹೆಚ್ಚು ಹೆಚ್ಚು ವಸ್ತುಗಳನ್ನು ಹೊಂದಲು ಕಾತರರಾಗಿರುತ್ತಾರೆ. ಆದರೆ ವಾಸ್ತವಿಕವಾಗಿ ಜೀವನದ ಉದ್ದೇಶವು ಇಂದ್ರಿಯ ತೋಷಣವಲ್ಲ, ಆತ್ಮಸಾಕ್ಷಾತ್ಕಾರ. ಆದ್ದರಿಂದ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಇತ್ಯಾದಿ ಅಷ್ಟಾಂಗ ಯೋಗ ಪದ್ಧತಿಯನ್ನು ಅಭ್ಯಾಸ ಮಾಡುವಂತೆ ಬೋಧಿಸಲಾಗಿದೆ. ಹೀಗೆ ನಾವು ಇಂದ್ರಿಯಗಳನ್ನು ನಿಗ್ರಹಿಸಬಹುದು. ಇಂದ್ರಿಯ ನಿಗ್ರಹದ ಉದ್ದೇಶವು ಜನನ ಮರಣಗಳಲ್ಲಿ ಸಿಲುಕುವುದನ್ನು ತಡೆಯುವುದಾಗಿದೆ. ಋಷಭದೇವನು ಹೇಳಿರುವಂತೆ, ನೂನಂ ಪ್ರಮತ್ತ ಕುರುತೆ ವಿಕರ್ಮ ಯದಿಂದ್ರಿಯ ಪ್ರೀತಯಾ ಪೃಣೋತಿ ನ ಸಾಧುಮನ್ಯೆ ಯತಾತ್ಮನೋಯಂ ಅಸನ್ನಪಿ ಕ್ಲೇಶದ ಅಸದೇಹ. ವ್ಯಕ್ತಿಯು ಇಂದ್ರಿಯ ತೋಷಣವು ಜೀವನದ ಗುರಿಯೆಂದು ಭಾವಿಸಿದಾಗ ಅವನು ಖಂಡಿತವಾಗಿ ಭೋಗ ಜೀವನದ ಬೆನ್ನು ಹತ್ತುತ್ತಾನೆ ಮತ್ತು ಎಲ್ಲ ಬಗೆಯ ಪಾಪಕಾರ್ಯಗಳಲ್ಲಿ ತೊಡಗುತ್ತಾನೆ. ತನ್ನ ಪೂರ್ವಕರ್ಮದ ಫಲವಾಗಿ ದುಃಖಕ್ಕೆ ಕಾರಣವಾಗಿರುವ ನಶ್ವರವಾದ ಶರೀರವನ್ನು ಈಗಾಗಲೇ ಪಡೆದಿದ್ದೇನೆಂಬುದನ್ನು ತಿಳಿದಿರುವುದಿಲ್ಲ. ವಾಸ್ತವಿಕವಾಗಿ ಜೀವಿಯು ಭೌತಿಕ ಶರೀರವನ್ನು ಪಡೆಯಬೇಕಾಗಿಲ್ಲ, ಆದರೆ ಅವನಿಗೆ ಇಂದ್ರಿಯ ತೋಷಣಕ್ಕಾಗಿ ಆ ಶರೀರವನ್ನು ನೀಡಲಾಗಿದೆ. ಆದ್ದರಿಂದ ವ್ಯಕ್ತಿಯು ಯಾವುದರಿಂದ ನಿರಂತರವಾಗಿ ಒಂದರ ಮೇಲೊಂದರಂತೆ ಭೌತಿಕ ಶರೀರವನ್ನು ಪಡೆಯುವನೋ ಅಂತಹ ಇಂದ್ರಿಯ ತೋಷಣ ಕ್ರಿಯೆಗಳಲ್ಲಿ ತನ್ನನ್ನು ಸಿಕ್ಕಿಸಿಕೊಳ್ಳುವುದು ಬುದ್ಧಿವಂತನಿಗೆ ಯೋಗ್ಯವಾದದ್ದು ಅಲ್ಲ ಎಂದು ನಾನು ಭಾವಿಸುತ್ತೇನೆ. ಋಷಭದೇವನು ಹೇಳಿರುವಂತೆ, ಲೋಕದಲ್ಲಿ ಜನರು ಕೇವಲ ಇಂದ್ರಿಯ ತೋಷಣಕ್ಕಾಗಿ ತೊಡಗಿರುತ್ತಾರೆ. ಅಂತಹ ಕಾರ್ಯಗಳು ಒಳ್ಳೆಯವಲ್ಲ, ಏಕೆಂದರೆ ಈ ರೀತಿಯಲ್ಲಿ ವ್ಯಕ್ತಿಯು ತನ್ನ ದುಷ್ಟ ಕೆಲಸಗಳಿಗೆ ದಂಡನೆಯೋ ಎಂಬಂತೆ ತನ್ನ ಮುಂದಿನ ಜನ್ಮಕ್ಕೆ ಮತ್ತೊಂದು ದೇಹವನ್ನು ಸೃಷ್ಟಿಸಿಕೊಳ್ಳುತ್ತಾನೆ. ಅವನು ಮತ್ತೆ ಮತ್ತೆ ಭೌತಿಕ ಇರುವಿಕೆಯ ದುಃಖದಲ್ಲಿ ಮುಳುಗುತ್ತಾನೆ. ಆದ್ದರಿಂದ ಜೀವನದ ಕನಿಷ್ಠ ಅಗತ್ಯಗಳನ್ನು ಪಡೆದು ಹೇಗೆ ತೃಪ್ತನಾಗಬೇಕೆಂಬುದನ್ನು ವೈದಿಕ ಸಂಸ್ಕೃತಿಯು ಬೋಧಿಸುತ್ತದೆ. ಇಲ್ಲಿ ವಾಮನದೇವನು ಆದರ್ಶ ಬ್ರಹ್ಮಚಾರಿಯಾಗಿ ತಾನು ಬೇಡಿದ್ದನ್ನೆಲ್ಲ ಕೊಡುವ ಬಲಿಮಹಾರಾಜನ ಔದಾರ್ಯವನ್ನು ನಿರಾಕರಿಸುತ್ತಾನೆ. ತೃಪ್ತಿಯಿಲ್ಲದ ಮನುಷ್ಯನು ಇಡೀ ಜಗತ್ತು ಅಥವಾ ಸಮಗ್ರ ಬ್ರಹ್ಮಾಂಡದ ಸೊತ್ತನ್ನೆಲ್ಲ ಪಡೆದರೂ ಸುಖಿಯಾಗಿ ಇರಲಾರನು ಎಂಬುದನ್ನು ಅವನು ಹೇಳುತ್ತಾನೆ. ಕೃಷ್ಣ ಪ್ರಜ್ಞಾ ಆಂದೋಲನವು ಒಬ್ಬ ವ್ಯಕ್ತಿಯು ಜೀವಿತದ ಕನಿಷ್ಠ ಅಗತ್ಯಗಳಿಂದ ಹೇಗೆ ತೃಪ್ತನೂ ಸುಖಿಯೂ ಆಗಿರಬೇಕು ಮತ್ತು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಮಹಾಮಂತ್ರದ ಜಪದಿಂದ ವ್ಯಕ್ತಿಯು ಸುಲಭವಾಗಿ ಹೊಂದಬಹುದಾದ ಆತ್ಮಸಾಕ್ಷಾತ್ಕಾರಕ್ಕಾಗಿ ಹೇಗೆ ಸಮಯವನ್ನು ಉಳಿಸಿಕೊಳ್ಳಬೇಕು ಎಂಬುದನ್ನು ತೋರಿಸಿಕೊಡುತ್ತದೆ. ವಾಮನದೇವನು ತನ್ನ ಮಾತುಗಳನ್ನು ಮುಂದುವರಿಸಿದನು: ನಾನು 3 ಹೆಜ್ಜೆಗಳ ಭೂಮಿಯಿಂದ ತೃಪ್ತನಾಗದೇ ಇದ್ದರೆ ಖಂಡಿತವಾಗಿ 9 ಖಂಡಗಳಿಂದ ಕೂಡಿದ 7 ದ್ವೀಪಗಳಲ್ಲಿ ಒಂದನ್ನು ಪಡೆದರೂ ಕೂಡ ತೃಪ್ತನಾಗಲಾರೆನು. ನಾನು 1 ದ್ವೀಪವನ್ನು ಪಡೆದಿದ್ದರೂ ಸಹ ಇತರ ದ್ವೀಪಗಳನ್ನು ಪಡೆಯಲು ಇಚ್ಛಿಸುತ್ತೇನೆ. ಮಹಾರಾಜ ಪೃಥು ಮತ್ತು ಮಹಾರಾಜ ಗಯನಂತಹ ಬಲಾಢ್ಯ ರಾಜರು 7 ದ್ವೀಪಗಳ ಅಧಿಪತ್ಯವನ್ನು ಹೊಂದಿದ್ದರೂ ಸಹ ತೃಪ್ತಿಯನ್ನು ಹೊಂದಲಾಗಲಿಲ್ಲ ಅಥವಾ ತಮ್ಮ ಅಭಿಲಾಷೆಯ ಅಂತಿಮ ಗುರಿಯನ್ನು ಹೊಂದಲಾಗಲಿಲ್ಲವೆಂದು ಕೇಳಿದ್ದೇವೆ. ತನ್ನ ಪೂರ್ವಕರ್ಮಾನುಸಾರವಾಗಿ ಪ್ರಾಪ್ತವಾದದ್ದರಿಂದ ವ್ಯಕ್ತಿಯು ತೃಪ್ತಿ ಹೊಂದಬೇಕು, ಏಕೆಂದರೆ ಅತೃಪ್ತಿಯು ಎಂದಿಗೂ ಸುಖವನ್ನು ಕೊಡಲಾಗದು. ಆತ್ಮಸಂಯಮವಿಲ್ಲದವನು 3 ಲೋಕಗಳನ್ನು ಹೊಂದಿಯೂ ಸಹ ಸುಖಿಯಾಗಲಾರ. ಸುಖವು ಜೀವನದ ಅಂತಿಮ ಗುರಿಯಾಗಿದ್ದಲ್ಲಿ ವ್ಯಕ್ತಿಯು ಭಗವಂತನು ನೀಡಿದ್ದರಲ್ಲಿ ಸಂತುಷ್ಟನಾಗಬೇಕು. ಈ ಉಪದೇಶವನ್ನು ಮಹಾರಾಜ ಪ್ರಹ್ಲಾದನೂ ಕೂಡ ನೀಡಿದ್ದಾನೆ. ಸುಖಂ ಐಂದ್ರಿಯಕಂ ದೈತ್ಯ ದೇಹಯೋಗೇನ ದೇಹಿನಾಂ ಸರ್ವತ್ರ ಲಭ್ಯತೆ ದೈವಾದ್ ಯಥಾ ದುಃಖಮಯತ್ನತಃ. ಅಸುರ ಕುಲಗಳಲ್ಲಿ ಹುಟ್ಟಿದ ನನ್ನ ಪ್ರಿಯ ಮಿತ್ರರೇ, ದೇಹ ಸಂಪರ್ಕದಿಂದ ದೊರೆಯಬಹುದಾದ ವಿಷಯ ಸುಖವನ್ನು ಪೂರ್ವದಲ್ಲಿ ಮಾಡಿದ ಕಾಮ್ಯಕರ್ಮಗಳಿಗೆ ಅನುಸಾರವಾಗಿ ಯಾವುದೇ ಬಗೆಯ ಜೀವನದಲ್ಲಿಯೂ ಪಡೆಯಬಹುದು.
ಅಂತಹ ಸುಖವನ್ನು ನಾವು ದುಃಖವನ್ನು ಹೇಗೆ ಪಡೆಯುವೆವೋ ಹಾಗೆಯೇ ಪ್ರಯತ್ನವಿಲ್ಲದೆ ಸಹಜವಾಗಿ ಪಡೆಯಬಹುದಾಗಿದೆ. ಸುಖಪ್ರಾಪ್ತಿಯ ವಿಷಯದಲ್ಲಿ ಈ ತತ್ವಜ್ಞಾನವು ಪೂರ್ಣವಾಗಿದೆ. ನಿಜವಾದ ಸುಖವನ್ನು ಭಗವದ್ಗೀತೆಯಲ್ಲಿ ವಿವರಿಸಲಾಗಿದೆ. ಸುಖಂ ಆತ್ಯಂತಿಕಂ ಯತ್ತತ್ ಬುದ್ಧಿಗ್ರಾಹ್ಯಂ ಅತೀಂದ್ರಿಯೈ ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ. ಆಧ್ಯಾತ್ಮಿಕ ಆನಂದ ಸ್ಥಿತಿಯಲ್ಲಿ ಇರುವವನು ಮೇರೆಯಿಲ್ಲದ ದಿವ್ಯ ಸುಖದಲ್ಲಿ ನೆಲೆಸಿರುತ್ತಾನೆ. ದಿವ್ಯ ಇಂದ್ರಿಯಗಳ ಮೂಲಕ ಸುಖವನ್ನು ಸ್ವತಃ ಅನುಭವಿಸುತ್ತಾನೆ. ಈ ಪ್ರಕಾರವಾಗಿ ಪ್ರತಿಷ್ಠಿತನಾದವನು ಎಂದಿಗೂ ತತ್ವದಿಂದ ವಿಚಲಿತನಾಗುವುದಿಲ್ಲ. ವ್ಯಕ್ತಿಯು ಅತೀಂದ್ರಿಯಗಳಿಂದ ಸುಖವನ್ನು ಕಾಣಬೇಕು. ಅತೀಂದ್ರಿಯಗಳು ಭೌತಿಕ ದ್ರವ್ಯಗಳಿಂದಾದ ಇಂದ್ರಿಯಗಳಲ್ಲ. ನಮ್ಮಲ್ಲಿ ಪ್ರತಿಯೊಬ್ಬನೂ ಆಧ್ಯಾತ್ಮ ಜೀವಿ ಮತ್ತು ಪ್ರತಿಯೊಬ್ಬನೂ ಪ್ರತ್ಯೇಕ ವ್ಯಕ್ತಿ. ಈಗ ನಮ್ಮ ಇಂದ್ರಿಯಗಳು ಭೌತಿಕ ವಸ್ತುಗಳಿಂದ ಆವೃತವಾಗಿವೆ ಮತ್ತು ಅಜ್ಞಾನದಿಂದಾಗಿ ನಮ್ಮನ್ನು ಆವರಿಸಿದ ಇಂದ್ರಿಯಗಳನ್ನು ನಿಜವಾದ ಇಂದ್ರಿಯಗಳೆಂದು ಭಾವಿಸುತ್ತೇವೆ. ನಿಜವಾದ ಇಂದ್ರಿಯಗಳಾದರೋ ಭೌತಿಕ ಆವರಣದ ಒಳಗೆ ಇವೆ. ದೇಹಿನೋಸ್ಮಿನ್ ಯಥಾ ದೇಹೇ. ಭೌತಿಕ ವಸ್ತುಗಳ ಆವರಣದೊಳಗೆ ಆಧ್ಯಾತ್ಮಿಕ ಇಂದ್ರಿಯಗಳಿವೆ. ಸರ್ವೋಪಾಧಿ ವಿನಿರ್ಮುಕ್ತಂ ತತ್ಪರತ್ವೇನ ನಿರ್ಮಲಂ. ಆಧ್ಯಾತ್ಮಿಕ ಇಂದ್ರಿಯಗಳ ಅನಾವರಣವಾದಾಗ ನಾವು ಈ ಇಂದ್ರಿಯಗಳಿಂದ ಸುಖವನ್ನು ಪಡಬಹುದು. ಆಧ್ಯಾತ್ಮಿಕ ಇಂದ್ರಿಯ ತುಷ್ಟಿಯನ್ನು ಈ ರೀತಿ ವಿವರಿಸಲಾಗಿದೆ. ಹೃಷಿಕೇನ ಹೃಷಿಕೇಶ ಸೇವನಂ ಭಕ್ತಿರುಚ್ಯತೆ. ಇಂದ್ರಿಯಗಳು ಹೃಷಿಕೇಶನ ಭಕ್ತಿ ಸೇವೆಯಲ್ಲಿ ನಿರತವಾದಾಗ ಅವು ಪೂರ್ತಿಯಾಗಿ ತೃಪ್ತಿಗೊಳ್ಳುತ್ತವೆ. ಇಂದ್ರಿಯ ತೋಷಣದ ಈ ಉತ್ಕೃಷ್ಟ ಜ್ಞಾನವಿಲ್ಲದೆ ವ್ಯಕ್ತಿಯು ತನ್ನ ಭೌತಿಕ ಇಂದ್ರಿಯಗಳನ್ನು ತೃಪ್ತಿಪಡಿಸಲು ಯತ್ನಿಸಬಹುದು. ಆದರೆ ಇದರಿಂದ ಸುಖವು ಎಂದಿಗೂ ಅಸಂಭವ. ಅವನು ಇಂದ್ರಿಯ ತೋಷಣೆಗಾಗಿ ತನ್ನ ಅಭಿಲಾಷೆಯನ್ನು ಹೆಚ್ಚಿಸಿಕೊಳ್ಳಬಹುದು ಮತ್ತು ಅದಕ್ಕಾಗಿ ತಾನು ಬಯಸಿದ್ದನ್ನು ಪಡೆಯಲೂಬಹುದು. ಆದರೆ ಈ ಭೌತಿಕ ಮಟ್ಟದ್ದಾದ್ದರಿಂದ ಅವನು ಎಂದಿಗೂ ತೃಪ್ತಿಯನ್ನು ತುಷ್ಟಿಯನ್ನು ಪಡೆಯಲಾರ. ವ್ಯಕ್ತಿಯು ಆಧ್ಯಾತ್ಮಿಕ ಇಂದ್ರಿಯಗಳನ್ನು ತುಷ್ಟಿಪಡಿಸುವ ಶಿಕ್ಷಣವನ್ನು ಪಡೆಯದೆ ಭೌತಿಕ ಇಂದ್ರಿಯ ತುಷ್ಟಿಯಲ್ಲಿ ಮುನ್ನಡೆದರೆ ಅವನು ಎಂದಿಗೂ ಶಾಶ್ವತವಾದ ಹಾಗೂ ಆನಂದಮಯವಾದ ಸುಖವನ್ನು ಪಡೆಯಲಾರ. ಆದ್ದರಿಂದಲೇ ಶ್ರೀಮದ್ಭಾಗವತವು ಈ ರೀತಿಯಾಗಿ ಹೇಳುತ್ತದೆ: ತಪೋ ದಿವ್ಯಂ ಪುತ್ರಕ ಏನ ಸತ್ವಂ ಶುದ್ಧಯೇದ್ ಅಸ್ಮಾದ್ ಬ್ರಹ್ಮ ಸೌಖ್ಯಂ ತ್ವನಂತಂ. ವ್ಯಕ್ತಿಯ ಸದ್ಯದ ಸ್ಥಿತಿಯು ಶುದ್ಧವಾಗಲು ಅವನು ತಪಸ್ಸನ್ನಾಚರಿಸಬೇಕು ಮತ್ತು ಅದರಿಂದ ಅವನು ಅಪರಿಮಿತ ಆನಂದಮಯ ಜೀವನವನ್ನು ಹೊಂದುವನು. ವಾಮನದೇವನು ತನ್ನ ಮಾತುಗಳನ್ನು ಮುಂದುವರಿಸಿದನು. ಭೌತಿಕ ಅಸ್ತಿತ್ವವು ವ್ಯಕ್ತಿಯ ಉತ್ಕಟೇಚ್ಛೆಗಳನ್ನು ಮತ್ತು ಅಧಿಕವಾಗಿ ಹಣಗಳಿಸುವ ಇಚ್ಛೆಯನ್ನು ಪೂರೈಸಿಕೊಳ್ಳುವ ವಿಷಯದಲ್ಲಿ ಅತೃಪ್ತಿಯನ್ನು ಉಂಟುಮಾಡುತ್ತದೆ. ಇದು ಜನನ ಮರಣಗಳ ಪುನರಾವೃತ್ತಿಯಿಂದ ಕೂಡಿದ ಐಹಿಕ ಜೀವನದ ಮುಂದುವರಿಕೆಗೆ ಕಾರಣವಾಗುತ್ತದೆ. ಆದರೆ ದೈವಯುಕ್ತವಾಗಿ ದೊರೆತದ್ದರಿಂದ ತುಷ್ಟನಾದವನು ಈ ಭೌತಿಕ ಅಸ್ತಿತ್ವದಿಂದ ಮುಕ್ತನಾಗಲು ಯೋಗ್ಯನು. ದೈವಯುಕ್ತವಾಗಿ ಪಡೆದದ್ದರಿಂದ ತುಷ್ಟನಾದ ವ್ಯಕ್ತಿಯ ಆಧ್ಯಾತ್ಮಿಕ ಶಕ್ತಿಯು ವರ್ಧಿಸುತ್ತದೆ. ಆದರೆ ಬೆಂಕಿಯ ಮೇಲೆ ನೀರು ಸುರಿದಾಗ ಅದರ ಶಕ್ತಿಯು ಕಡಿಮೆಯಾಗುವಂತೆ ಅಸಂತುಷ್ಟ ವ್ಯಕ್ತಿಯ ಆಧ್ಯಾತ್ಮ ಶಕ್ತಿಯು ಕಳೆಗುಂದುತ್ತದೆ. ಆದ್ದರಿಂದ ರಾಜನೇ, ದಾನಿಗಳಲ್ಲಿ ಶ್ರೇಷ್ಠನಾದ ನಿನ್ನಿಂದ ನಾನು 3 ಹೆಜ್ಜೆ ಭೂಮಿಯನ್ನು ಮಾತ್ರ ಕೇಳುತ್ತೇನೆ. ಆ ದಾನದಿಂದ ನಾನು ಸಂತುಷ್ಟನಾಗಿರುವೆನು. ಏಕೆಂದರೆ ಅತ್ಯಗತ್ಯವಾದುದನ್ನು ಪಡೆದು ಪೂರ್ಣ ತೃಪ್ತನಾಗುವುದು ಸುಖದ ಮಾರ್ಗವಾಗಿದೆ. ದೇವೋತ್ತಮ ಪರಮಪುರುಷನಾದ ವಾಮನದೇವನು ಬಲಿಮಹಾರಾಜನನ್ನು ಕುರಿತು ಈ ರೀತಿಯಾಗಿ ಹೇಳಿದಾಗ ಬಲಿಯು ನಸುನಕ್ಕು, ಆಗಲಿ, ನಿನಗೆ ಇಷ್ಟ ಬಂದದ್ದನ್ನು ತೆಗೆದುಕೋ ಎಂದು ಹೇಳಿದನು. ವಾಮನದೇವನಿಗೆ ಅವನು ಇಷ್ಟಪಟ್ಟ ಭೂಮಿಯನ್ನು ನೀಡುವ ಆಶ್ವಾಸನೆಯನ್ನು ದೃಢಪಡಿಸಲು ಬಲಿಮಹಾರಾಜನು ಜಲಪಾತ್ರೆಯನ್ನು ಕೈಗೆತ್ತಿಕೊಂಡನು. ಶ್ರೀ ವಿಷ್ಣುವಿನ ಉದ್ದೇಶವನ್ನು ಅರಿತುಕೊಂಡ ಜ್ಞಾನೋತ್ತಮರಾದ ಶುಕ್ರಾಚಾರ್ಯರು ವಾಮನದೇವನಿಗೆ ಸರ್ವಸ್ವವನ್ನೂ ನೀಡಲು ಸಿದ್ಧನಾದ ತಮ್ಮ ಶಿಷ್ಯನನ್ನು ಕುರಿತು ಕೂಡಲೇ ಈ ರೀತಿ ನುಡಿದರು: ವಿರೋಚನ ಪುತ್ರನೇ, ವಾಮನ ರೂಪದಲ್ಲಿರುವ ಈ ಬ್ರಹ್ಮಚಾರಿಯು ಸಾಕ್ಷಾತ್ ಅವ್ಯಯನಾದ ದೇವೋತ್ತಮ ಪರಮಪುರುಷನಾದ ವಿಷ್ಣುವಾಗಿದ್ದಾನೆ. ಕಶ್ಯಪ ಮುನಿಯನ್ನು ತನ್ನ ತಂದೆಯಾಗಿ ಮತ್ತು ಅದಿತಿಯನ್ನು ತನ್ನ ತಾಯಿಯಾಗಿ ಸ್ವೀಕರಿಸಿ ದೇವತೆಗಳ ಹಿತವನ್ನು ಪೂರೈಸಲು ಈಗ ಆವಿರ್ಭವಿಸಿದ್ದಾನೆ. ಅವನಿಗೆ ಭೂಮಿಯನ್ನು ಕೊಡುವ ವಚನವನ್ನಿತ್ತು ನೀನು ಅದೆಂತಹ ಅಪಾಯಕರವಾದ ಸ್ಥಿತಿಯನ್ನು ತಂದುಕೊಂಡಿರುವೆ ಎಂಬುದನ್ನು ನೀನು ತಿಳಿದಿಲ್ಲ. ಈ ನಿನ್ನ ಮಾತು ನಿನಗೆ ಒಳ್ಳೆಯದಲ್ಲವೆಂದು ನಾನು ಭಾವಿಸುತ್ತೇನೆ. ಅದು ದಾನವರಿಗೆ ಮಹಾಹಾನಿಯನ್ನು ಉಂಟುಮಾಡುತ್ತದೆ. ಸುಳ್ಳು ಬ್ರಹ್ಮಚಾರಿಯಾಗಿ ತೋರುವ ಈ ವ್ಯಕ್ತಿ ನಿನ್ನ ಎಲ್ಲ ಭೂಮಿ, ಐಶ್ವರ್ಯ, ಸೌಂದರ್ಯ, ಶಕ್ತಿ, ಕೀರ್ತಿ ಮತ್ತು ವಿದ್ಯೆಗಳನ್ನು ಹರಣ ಮಾಡಲು ಈ ರೂಪವನ್ನು ಧರಿಸಿ ಬಂದ ದೇವೋತ್ತಮ ಪರಮಪುರುಷನಾದ ಹರಿಯಾಗಿದ್ದಾನೆ. ನಿನ್ನಿಂದ ಸರ್ವಸ್ವವನ್ನು ತೆಗೆದುಕೊಂಡು ಅದನ್ನು ನಿನ್ನ ವೈರಿಯಾದ ಇಂದ್ರನಿಗೆ ಕೊಡುತ್ತಾನೆ. ಹರಿ ಎಂಬ ಪದಕ್ಕೆ ಹರಣ ಮಾಡುವವನು ಎಂಬ ಅರ್ಥವಿದೆ. ವ್ಯಕ್ತಿಯು ದೇವೋತ್ತಮ ಪರಮಪುರುಷನೊಂದಿಗೆ ಸಂಪರ್ಕವನ್ನು ಬೆಳೆಸಿಕೊಂಡರೆ ಭಗವಂತನು ಅವನ ಎಲ್ಲ ಕ್ಲೇಶಗಳನ್ನು ಕಳೆಯುತ್ತಾನೆ.
ತನ್ನ ಮನಸ್ಸನ್ನು ಶ್ರೀಕೃಷ್ಣನ ಪಾದಕಮಲಗಳಲ್ಲಿ ಅರ್ಪಿಸುವವನು ಸಹಜವಾಗಿ ಅವನನ್ನು ತುಷ್ಟಿಗೊಳಿಸಲು ಸರ್ವಸ್ವವನ್ನು ತ್ಯಜಿಸಬಲ್ಲನು. ಬಲಿಮಹಾರಾಜನು ಭಕ್ತನಾಗಿದ್ದರೂ ಅವನು ಭೌತಿಕ ವಸ್ತುಗಳಲ್ಲಿ ಆಸಕ್ತನಾಗಿದ್ದನು. ಆದ್ದರಿಂದ ಅವನಲ್ಲಿ ಅತ್ಯಂತ ಕರುಣೆಯುಳ್ಳವನಾಗಿ ಭಗವಂತನು ಅವನ ಸಕಲ ಭೌತಿಕ ವಸ್ತುಗಳನ್ನು ಮತ್ತು ಅವನ ಮನಸ್ಸನ್ನು ಅಪಹರಿಸಲು ವಾಮನನಾಗಿ ಆವಿರ್ಭವಿಸಿ ಅವನಿಗೆ ವಿಶೇಷ ಅನುಗ್ರಹವನ್ನು ತೋರಿದನು. ಶುಕ್ರಾಚಾರ್ಯರ ಎಚ್ಚರಿಕೆಯ ಮಾತುಗಳನ್ನು ಕೇಳಿದಂತಹ ವಾಮನದೇವನು ಮುಂದಕ್ಕೆ ಏನು ಮಾಡಿದನು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.